ರಾಷ್ಟ್ರೀಯ ಗ್ರಾಮೀಣ ರೋಗಗಳನ್ನು ತಡೆಗಟ್ಟುವಂತ ಒಂದು ಕಾರ್ಯಕ್ರಮದಲ್ಲಿ ಸೆಕೆಂಡ್ ಸೆಷನ್ ನಲ್ಲಿ ಮುಂದುವರಿದ ಭಾಗವಾಗಿ ನಾವು 21ನೇ ಶತಮಾನದಲ್ಲಿ ಇಂದಿನ ಆಧುನಿಕ ಸಮಾಜದಲ್ಲಿ ನಾವು ವಿಶ್ವದ ಚಿತ್ರಣವನ್ನ ವೀಕ್ಷಿಸಿದಾಗ ಸಾಕಷ್ಟು ಬಹುತೇಕ ಸಮಾಜಗಳು ನಾಗರಿಕ ಸಮಾಜಗಳಾಗಿ ಮತ್ತೆ ನಗರೀಕರಣ ಒಂದು ಪ್ರಕ್ರಿಯೆಯನ್ನು ಒಳಗೊಂಡುವಂತಹ ಸಂದರ್ಭಗಳನ್ನು ನೋಡಿದಾಗ ಇಲ್ಲಿ ಯಾವುದೇ ರಾಷ್ಟ್ರದ ಅಭಿವೃದ್ಧಿಯು ಆ ರಾಷ್ಟ್ರದ ಗ್ರಾಮೀಣ ಜನರ ಆರೋಗ್ಯದ ಮೇಲೆ ಅವಲಂಬನೆಯನ್ನು ಹೊಂದಿರೋದನ್ನು ನೋಡಿದಾಗ ಒಂದು ನಿಜವಾದ ದೇಶದ ಸಂಪತ್ತು ಎಂದರೆ ಅದು ಆರೋಗ್ಯವಂತರು ದೃಢಕಾಯರು ಆದ ಪ್ರಜೆಗಳು. ಒಂದು ದೇಶ ಅಭಿವೃದ್ಧಿಯನ್ನು ಹೊಂದಬೇಕು ಅಂದ್ರೆ ಪ್ರಗತಿಯನ್ನು ಹೊಂದಬೇಕು ಅಂದ್ರೆ ಆ ಜನರ ದೇಹದ ಆರೋಗ್ಯ ದಕ್ಷತೆ ಹಾಗೂ ಆ ಒಂದು ಸಾಮರ್ಥ್ಯದ ಮೇಲೆ ಅವಲಂಬನೆಯಾಗಿರುತ್ತೆ ಅಂತ ನಾವು ಹೇಳ್ಬೋದು. ಸೊ ಅದರಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಇಲ್ಲಿ ಭಾರತದಲ್ಲಿ ಇಂದು ಅನೇಕ ಸಮಸ್ಯೆಗಳನ್ನ ನರಳುತ್ತಿರುವಂತಹ ಉದಾಹರಣೆಗೆ ಅಜ್ಞಾನ ಇರ್ಬೋದು, ಅಥವಾ ಮೂಢನಂಬಿಕೆಗಳಿರ್ಬೋದು, ಮೌಢ್ಯತೆ ಇರ್ಬೋದು, ಬಡತನ ಇರ್ಬೋದು, ಆರ್ಥಿಕ ಮುಗ್ಗಟ್ಟುಗಳಿರ್ಬೋದು, ಅಥವಾ ಆರೋಗ್ಯದ ಉದಾಸೀನತೆ ಇರ್ಬೋದು, ದುಶ್ಚಟಗಳಿರ್ಬೋದು, ಮದ್ಯಪಾನ, ಧೂಮಪಾನ, ಮಾದಕ ವಸ್ತು ವ್ಯಸನ, ಜೊತೆಗೆ ಗ್ರಾಮೀಣ ಸ್ವಚ್ಛತೆ ಮತ್ತೆ ನೈರ್ಮಲ್ಯವನ್ನ ಕಾಪಾಡೋದ್ರ ಬಗ್ಗೆ ನಿರ್ಲಕ್ಷ್ಯತೆ, ಇವೆಲ್ಲವುಗಳ ಕಾರಣದಿಂದಾಗಿ ಗ್ರಾಮಗಳಲ್ಲಿ ಅನೇಕ ಜನ ಕಾಯಿಲೆಗಳಿಗೆ ಒಳಗಾಗುತ್ತಿರುವುದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಅಶುದ್ಧ ನೀರು ಇಂದು ಪರಿಸರ ಕಲುಷಿತಗೊಂಡು ಅನೇಕ ಸಾಂಕ್ರಾಮಿಕ ರೋಗಗಳು ಇಲ್ಲಿ ನಾವು ನೋಡಿದಾಗ ಇಲ್ಲಿ ಮುಖ್ಯವಾಗಿ ಸಮುದಾಯದ ಅಭಿವೃದ್ಧಿಯನ್ನು ಹೊಂದಬೇಕು, ಆರೋಗ್ಯದ ಅಭಿವೃದ್ಧಿಯನ್ನು ಹೊಂದಬೇಕಾಗುತ್ತೆ, ತುರ್ತು ವೈದ್ಯಕೀಯವಾದಂತಹ ಒಂದು ಸೇವಾ ವ್ಯವಸ್ಥೆಯನ್ನು ಹೊಂದಬೇಕಾಗುತ್ತೆ, ಮತ್ತೆ ಆರ್ಥಿಕ ಅಭಿವೃದ್ಧಿಯನ್ನು ನಾವು ಹೊಂದಬೇಕಾಗುತ್ತೆ ಅಂದಾಗ ಅಲ್ಲಿ ಇರುವಂತಹ ಪ್ರಜೆಗಳೆಲ್ಲರೂ ಕೂಡ ಏನಾಗಿರ್ಬೇಕು, ಇಲ್ಲಿ ಉತ್ತಮವಾದಂತಹ ಆರೋಗ್ಯ ಸ್ಥಿತಿಯನ್ನ ಹೊಂದಿರ್ಬೇಕು ಅಂತ ನಾವು ಹೇಳ್ತೀವಿ. ಸೊ ಅದರಲ್ಲಿ ಮುಖ್ಯವಾಗಿ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ರೋಗಗಳನ್ನು ತಡೆಗಟ್ಟುವಂತ ಕಾರ್ಯಕ್ರಮಗಳಲ್ಲಿ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ಒಂದು ಸೆಷನ್ ಅಲ್ಲಿ ರಾಷ್ಟ್ರೀಯ ಕುರುಡುತನ ನಿವಾರಣಾ ಕಾರ್ಯಕ್ರಮ. ಇಲ್ಲಿ ಈ ಕಾರ್ಯಕ್ರಮವನ್ನು ನಾವು 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿಗೆ ತಂದಿರೋದನ್ನ ನಾವು ನೋಡ್ಬೋದು. ಇದರಲ್ಲಿ ಮುಖ್ಯ ಉದ್ದೇಶ ಜಗತ್ತನ್ನ ನೋಡುವುದು ಎಲ್ಲರ ಹಕ್ಕು. ಅಂದ್ರೆ ಎಲ್ರೂ ಕೂಡ ಜಗತ್ತನ್ನು ನೋಡ್ಬೇಕು, ಎಲ್ರೂ ಕೂಡ ಉತ್ತಮವಾದಂತಹ ಒಂದು ದೃಷ್ಟಿಯನ್ನ ಒಳಗೊಂಡಿರ್ಬೇಕು ಅನ್ನೋದನ್ನ ನೋಡಿದಾಗ ಇಲ್ಲಿ ಪ್ರಮುಖವಾಗಿ ಈ ಒಂದು ಯೋಜನೆಯಲ್ಲಿ ನಾವು ಸಾಮಾನ್ಯ ಕಣ್ಣಿನ ರೋಗವನ್ನ ನಿವಾರಿಸೋದು. ನಾವು ನೋಡ್ತೇವೆ ಎಷ್ಟೋ ಜನ ಕುರುಡರನ್ನ ನೋಡಿದಾಗ ಅವರು ಒಳ್ಳೊಳ್ಳೆ ಸಾಧನೆಯನ್ನ ಮಾಡಿರುವಂತ ಸಂದರ್ಭಗಳನ್ನ ನೋಡಿದ್ರು ಕೂಡ ಸೊ ಅವರಲ್ಲಿ ಕೆಲವೊಂದು ಎಂತ ವ್ಯಕ್ತಿಗೆ ಆದ್ರೂ ಕೂಡ ಒಬ್ಬ ಕುರುಡನ ಈ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಅವನು ಕೈ ನೀಡಿ ಯಾರನ್ನಾದ್ರೂ ಕರಿತಾ ಇದ್ದಾಗ ಎಂತ ವ್ಯಕ್ತಿಯಲ್ಲೂ ಕೂಡ ಮನಸ್ಸಿನಲ್ಲಿ ಒಂದು ನೋವಿರುತ್ತೆ, ಕುರುಡ, ಅವನಿಗೆ ಕಣ್ಣು ಕಾಣಿಸ್ತಲ್ಲ. ಸೊ ಇಂತ ಒಂದು ರೋಗವನ್ನ ನಿಯಂತ್ರಣ ಮಾಡುವಂತ ಸಂದರ್ಭಗಳಲ್ಲಿ ಸಾಮಾನ್ಯ ಕಣ್ಣಿನ ರೋಗವನ್ನ ನಿವಾರಿಸೋದು ಮತ್ತೆ ಕಣ್ಣಿನ ಪೊರೆಯನ್ನ ತೆಗೆಯೋದು. ಸಾಮಾನ್ಯವಾಗಿ ಇದು ವಯಸ್ಸಾದವರಲ್ಲಿ ಮುಖ್ಯವಾಗಿ ನಾವು ಕಣ್ಣಿನ ಪೊರೆಯನ್ನ ನಾವು ನೋಡ್ತೀವಿ, ಅದನ್ನ ತೆಗಿಬೇಕಾಗುತ್ತೆ. ಲೆನ್ಸ್ ಗಳನ್ನ ಅಳವಡಿಸೋದು ಇದು ಸಾಮಾನ್ಯವಾಗಿ ಸ್ವಲ್ಪ ಹಣಕಾಸಿನ ಅಥವಾ ಆರ್ಥಿಕವಾಗಿ ಜಾಸ್ತಿ ವೆಚ್ಚ ಆದ್ರೂ ಕೂಡ ಕಣ್ಣಿನಲ್ಲಿ ಲೆನ್ಸ್ ಗಳನ್ನ ಅಳವಡಿಸೋದು ಮತ್ತೆ ಬಾಲ್ಯ ಕುರುಡುತನವನ್ನ ನಿವಾರಣೆ ಮಾಡೋದು ಇದು ಕೂಡ ಬಹಳ ಮುಖ್ಯವಾದಂತಂದ್ರೆ, ಯಾಕೆಂದ್ರೆ ಇಲ್ಲಿ ಹುಟ್ಟಿನಿಂದನೇ ಕುರುಡರಾಗಿದ್ದಾಗ, ಯಾಕೆಂದ್ರೆ ಇವಾಗ ನಾವು ನೋಡ್ತೀವಿ ಯಾವುದೇ ವ್ಯಕ್ತಿ ಸತ್ತ ನಂತರ ಆ ವ್ಯಕ್ತಿಯ ಕಣ್ಣನ್ನ ಬೇರೆಯವರಿಗೆ ದಾನ ಮಾಡೋದಕ್ಕೆ ಇಲ್ಲಿ ಅವಕಾಶಗಳನ್ನ ಇರೋದನ್ನ ನೋಡಿದಾಗ ಸೊ ಅದರ ಮೂಲಕನಾದ್ರೂ ಬೇರೆಯವರಿಗೆ ಇಲ್ಲಿ ಅಂದ್ರೆ ಕುರುಡುತನವನ್ನ ನಿವಾರಿಸುವಂತ ಒಂದು ಕೆಲಸವನ್ನ ಇಲ್ಲಿ ಸರ್ಕಾರ ಬೇರೆ ಬೇರೆ ಕಾರ್ಯಕ್ರಮಗಳ ಅಡಿಯಲ್ಲಿ ಒದಗಿಸ್ಕೊಡ್ತಾ ಇದೆ. ಸೊ ಅದನ್ನ ಬಳಸ್ಕೊಂಡು ನಾವಿಲ್ಲಿ ಈ ಒಂದು ಕಣ್ಣಿನ ದೃಷ್ಟಿಯನ್ನ ಅಥವಾ ಕುರುಡುತನವನ್ನ ಹೋಗಲಾಡಿಸುವಂತ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಅದರಲ್ಲಿ ಮುಖ್ಯವಾಗಿ ನಾವು ಸಾಕಷ್ಟು ಯಾರೋ ಒಂದು ಅಪಘಾತ ಆದಾಗ ಆ ವ್ಯಕ್ತಿಯನ್ನ ಆಸ್ಪತ್ರೆಗೆ ಸೇರಿಸೋದಕ್ಕಿಂತ ಹೆಚ್ಚಾಗಿ ಅದನ್ನ ವಿಡಿಯೋ ಮಾಡಿ ಬೇರೆಯವರಿಗೆ ಕಳಿಸೋದು ಅಥವಾ ಅದನ್ನ ಬೇರೆ ರೀತಿಯಲ್ಲಿ ನೋಡುವಂತದನ್ನ ನೋಡಿದಾಗ ಇದರ ಬದಲಾಗಿ
ಆ ವ್ಯಕ್ತಿಯ ಕಣ್ಣನ್ನ ಬೇರೆಯವರಿಗೆ ಆ ದಾನ ಮಾಡಿದಾಗ ಬೇರೊಬ್ಬ ವ್ಯಕ್ತಿಯ ಕುರುಡುತನವನ್ನ ನಿವಾರಣೆ ಮಾಡೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ರಾಷ್ಟ್ರೀಯ ಮಾನಸಿಕ ಆರೋಗ್ಯ ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮವನ್ನು ಕೂಡ ಭಾರತ ಸರ್ಕಾರ 10ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜಾರಿ ಮಾಡುತ್ತೆ. ಸೊ ಇದರಲ್ಲಿ ಮುಖ್ಯವಾಗಿ ರಾಷ್ಟ್ರ ಮಟ್ಟದಲ್ಲಿ ಮಾನಸಿಕ ಆರೋಗ್ಯ ಸೇವೆಗಳನ್ನು ಹೆಚ್ಚಿಸೋದು ಮತ್ತೆ ಈ ಕಾರ್ಯಕ್ರಮವನ್ನ ಪ್ರಥಮ ಹಂತದಲ್ಲಿ 50 ಜಿಲ್ಲೆಗಳಲ್ಲಿ ಜಾರಿಗೆ ತರೋದು. ಪ್ರಸ್ತುತ ಅದು 94 ಜಿಲ್ಲೆಗಳಲ್ಲಿ ಜಾರಿಯಲ್ಲಿದೆ. ಅದರಲ್ಲಿ ಈ ಮಾನಸಿಕ ಆರೋಗ್ಯ ಅನ್ನೋದು ವ್ಯಕ್ತಿಗೆ ಬಹಳ ಮುಖ್ಯವಾಗುತ್ತೆ. ಯಾಕೆಂದ್ರೆ ಮಾನಸಿಕವಾಗಿ ವ್ಯಕ್ತಿ ಉತ್ತಮವಾಗಿದ್ದಾಗ ಅವನ ದೈನಂದಿನ ಜೀವನದ ಚಟುವಟಿಕೆಗಳು ಅಥವಾ ಅವನ ಜೀವನ ಉತ್ತಮವಾಗಿ ಮುಂದುವರಿಯೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಮಾನಸಿಕವಾಗಿ ಉತ್ತಮವಾಗಿದ್ದಾಗ ಅವನು ಹಲವಾರು ಸಮಸ್ಯೆಗಳಲ್ಲಿ ಅಥವಾ ಹಲವಾರು ಅನೈತಿಕವಾದ ಅಥವಾ ಗೊತ್ತಿಲ್ಲದೇನೋ ಕೆಲವು ಸಂದರ್ಭಗಳಲ್ಲಿ ಅಥವಾ ಗೊತ್ತಿದ್ದು ಕೆಲವೊಂದು ಸಂದರ್ಭಗಳಲ್ಲಿ ಅವನು ಏನ್ ಮಾಡ್ತಾನೆ, ಒಂದು ಬೇರೆ ಬೇರೆ ಕೆಟ್ಟ ಕೆಲಸಗಳಲ್ಲಿ ಅಥವಾ ಅಕ್ರಮವಾದಂತಹ ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗುವಂತ ಸಂದರ್ಭಗಳಿರುತ್ತೆ. ಆದ್ರಿಂದ ವ್ಯಕ್ತಿಗೆ ಮಾನಸಿಕವಾದಂತಹ ಉತ್ತಮ ಆರೋಗ್ಯವನ್ನ ಇಲ್ಲಿ ನೀಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ತನ್ನ ಕೆಲಸವನ್ನ ನಿರ್ವಹಿಸುತ್ತೆ ಅಂತ ಹೇಳ್ಬೋದು. ನಂತರ ಇಲ್ಲಿ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮ, ಇದು ಒಂದು ಸಾಂಕ್ರಾಮಿಕ ರೋಗವಾಗಿ ಮತ್ತೆ ಜಗತ್ತಿನ ಒಂದು ಈ ರೋಗವನ್ನ ತಡೆಗಟ್ಟೋದಕ್ಕೂ ಕೂಡ ಸಾಕಷ್ಟು ಅರಿವನ್ನ ಅಥವಾ ಜಾಗೃತಿಯನ್ನ ಮೂಡಿಸುವಂತ ಒಂದು ಕೆಲಸವನ್ನ ನಾವು ಮಾಡ್ಬೇಕಾಗುತ್ತೆ. ಲೈಂಗಿಕ ಸೋಂಕನ್ನ ಪತ್ತೆ ಹಚ್ಚೋದಕ್ಕೆ ಕೆಲವು ಆರೋಗ್ಯ ಕೇಂದ್ರಗಳಲ್ಲಿ ಅನುವನ್ನ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಮಾಡಿಕೊಡಲಾಗುತ್ತೆ. ರೋಗಿಗೆ ಕಾಯಿಲೆಯ ಬಗ್ಗೆ ಕೌನ್ಸಿಲಿಂಗ್ ಮಾಡಿ ತಿಳುವಳಿಕೆಯನ್ನ ಮೂಡಿಸೋದು. ಸೊ ಇಲ್ಲಿ ರೋಗಿಗಳಿಗೆ ಮೊದಲು ಈ ಕಾಯಿಲೆ ಬಗ್ಗೆ ಏನ್ ಮಾಡ್ಬೇಕು, ನಾವು ತಿಳುವಳಿಕೆಯನ್ನ ಮೂಡಿಸ್ಬೇಕು. ಯಾವ್ದ್ರಿಂದ ಈ ರೋಗ ಬರುತ್ತೆ, ಏನ್ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಬೇಕು, ಇದನ್ನ ನಾವು ನೋಡ್ತೀವಿ. ಮತ್ತೆ ಕಾಂಡೋಮ್ ಅಥವಾ ಒಂದು ವಿತರಣೆ ಮಾಡೋದು ಮತ್ತೆ ಅವುಗಳ ಬಳಕೆಯನ್ನು ಮಾಡೋದು, ಇದು ಕೂಡ ಬಹಳ ಮುಖ್ಯವಾದಂತ ಅಂಶ. ಸೊ ಇಲ್ಲಿ ಈ ಕಾರ್ಯಕ್ರಮದ ಪ್ರಮುಖವಾದಂತ ಉದ್ದೇಶವೇ ಲೈಂಗಿಕ ಸೋಂಕನ್ನ ತಡೆಗಟ್ಟೋದು. ಇಲ್ಲಿ ಲೈಂಗಿಕವಾದಂತ ಪ್ರಕ್ರಿಯೆಯಲ್ಲಿ ಅಥವಾ ಅನೈತಿಕ ಅಕ್ರಮ ಚಟುವಟಿಕೆಗಳಲ್ಲಿ ಅನೈತಿಕ ಅಕ್ರಮ ಲೈಂಗಿಕ ಕ್ರಿಯೆಗಳಲ್ಲಿ ಭಾಗಿಯಾಗುವಂತ ವ್ಯಕ್ತಿಗಳು ಮುಂಜಾಗ್ರತಾ ಕ್ರಮವಾಗಿ ಕಾಂಡೋಮ್ಗಳನ್ನ ಬಳಸೋದು ಮತ್ತೆ ಅದಕ್ಕೆ ಬೇಕಾದಂತ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಾಗ ಈ ರೋಗವನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಮತ್ತೆ ಈ ಕಾರ್ಯಕ್ರಮ ಜಾರಿಗೆ ಬಂದಿದ್ದು 1992ರಲ್ಲಿ 2002ರಲ್ಲಿ ಭಾರತ ಸರ್ಕಾರವು ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಯೋಜನೆಯನ್ನ ಜಾರಿ ಮಾಡುತ್ತೆ. ಸೊ ಈ ಯೋಜನೆಗಾಗಿ 2004-05ರಲ್ಲಿ 259 ಕೋಟಿಗಳನ್ನ ಕಾಯ್ದಿರಿಸಲಾಗುತ್ತೆ. ಮೇಲ್ ತಿಳಿಸಿದ ಕಾರ್ಯಕ್ರಮ ಅನುಷ್ಠಾನಕ್ಕೆ 2005-06ರಲ್ಲಿ 533 ಕೋಟಿ ಹಣವನ್ನು ಖರ್ಚು ಮಾಡಲಾಗುತ್ತೆ. ಸೊ ಈ ಕಾರ್ಯಕ್ರಮಗಳ ಜೊತೆಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೆಲವೊಂದು ಕಾರ್ಯಕ್ರಮಗಳನ್ನು ಜಾರಿಗೆ ತರೋದು ನೋಡಿದಾಗ 2005ರ ನೈಸರ್ಗಿಕ ವಿಪತ್ತು. ಸೊ ಇಲ್ಲಿ 2005ರ ವರ್ಷವು ಭಾರತದಲ್ಲಿ ದುರಂತ ವರ್ಷ ಅಂತಾನೆ ಕರಿತೀವಿ. ಯಾಕೆಂದ್ರೆ ರಾಷ್ಟ್ರದ ಅನೇಕ ರಾಜ್ಯಗಳು ವಿಪತ್ತಿಗೆ ಸಿಲುಕುತ್ತೆ. ಉತ್ತರ ಪ್ರದೇಶದಲ್ಲಿ ಜಪಾನೀಸ್ ಇನ್ಸಿಪಾಲಿಟೀಸ್ ಆದಾಗ ಕೇಂದ್ರ ಸರ್ಕಾರ ಮುಂದೆ ಬಂದು ಬೇಕಾಗಿರುವಂತಹ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಿದೆ. ಅದೇ ಸಂದರ್ಭದಲ್ಲಿ ಕೇರಳ, ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಮಹಾರಾಷ್ಟ್ರ, ಮಧ್ಯಪ್ರದೇಶ, ಜಮ್ಮು ಕಾಶ್ಮೀರ ಮುಂತಾದ ರಾಜ್ಯಗಳಲ್ಲಿ ಮಳೆ ಮತ್ತು ಕೆಲವು ಕಡೆ ಬರಗಾಲ ಉಂಟಾಗುತ್ತೆ. ರಾಷ್ಟ್ರೀಯ ನೈಸರ್ಗಿಕ ವಿಪತ್ತು ಅಡಿಯಲ್ಲಿ ಮುಖ್ಯವಾಗಿ ರಾಜ್ಯಗಳಿಗೆ ಬೇಕಾದಂತ ಔಷಧ ಸಾಮಗ್ರಿಗಳನ್ನ ಮತ್ತೆ ಆಹಾರ ಪದಾರ್ಥಗಳನ್ನ ಕೇಂದ್ರ ಸರ್ಕಾರ ಒದಗಿಸೋದನ್ನ ಇಲ್ಲಿ ಮುಖ್ಯವಾಗಿ ನೋಡ್ಬೋದು. ಮತ್ತೆ ಬರ್ಡ್ ಫ್ಲೂ, ಅಕ್ಕಿ ಜ್ವರ, ಇದು ಮೊದಲಿಗೆ ಕಾಣಿಸಿಕೊಂಡಿದ್ದು 2003ರಲ್ಲಿ ಕೊರಿಯಾದಲ್ಲಿ. ಸೊ H1N1 ನಂತರದಲ್ಲಿ ಮತ್ತೆ ಇತರೆ ದೇಶಗಳಿಂದ ಈ ಒಂದು ರೋಗಗಳು ನಾವು ಬರದಂತೆ ಈಗ ಕೊರೋನಾನ ನೋಡಿದಾಗ 2019ರ ನವೆಂಬರ್ ಡಿಸೆಂಬರ್ನಲ್ಲಿ ಏನ್ ಕಾಣಿಸ್ಕೊಳ್ತು, ಅದು ಮಾರ್ಚ್ ವೇಳೆಗೆ ಭಾರತದಲ್ಲಿ ನಾವು ನೋಡಿದಾಗ ಒಬ್ಬ ರೋಗಿಯಿಂದ ಬಂದು ಇವತ್ತು ಸಾವಿರಾರು ವ್ಯಕ್ತಿಗಳನ್ನ ಅದು ಬಲಿ ಪಡೆಯುವಂತಹ ಅಥವಾ ಇನ್ನೂ ಅನೇಕ ಸಮಸ್ಯೆಗಳನ್ನ ತಂದೊಡ್ಡುವಂತ ಸಂದರ್ಭಗಳನ್ನು ನೋಡಿದಾಗ ಈ ರೋಗವು ಕೂಡ ಬರದಂತೆ ಎಚ್ಚರ ವಹಿಸೋದು ಕೂಡ ನಮ್ಗೆ ಮುಖ್ಯ. ಅಂದ್ರೆ ಯಾವುದೇ ರೋಗ ಬಂದಾಗ ಅದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಅಥವಾ ಅದರ ಬಗ್ಗೆ ಹೆಚ್ಚು
ಕಾಳಜಿಯನ್ನ ಅಥವಾ ನಿಯಂತ್ರಣವನ್ನು ನಾವು ಕೈಗೊಳ್ಬೇಕು ಅಂತ ಹೇಳ್ತೀವಿ. ಮತ್ತೆ ಗುಟ್ಕಾ ನಿಷೇಧ. ಸ್ವಾಮಿ ವಿವೇಕಾನಂದರು ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಯುವ ಜನಾಂಗ ಮನಸ್ಸು ಮಾಡಿದರೆ ಏನ್ ಬೇಕಾದ್ರೂ ಸಾಧಿಸಬಲ್ಲರು. ಯುವ ಜನಾಂಗವೇ ನಾಡಿನ ಆಸ್ತಿ. ಹೀಗೆ ಯುವ ಜನಾಂಗದ ಬಗ್ಗೆ ನಂಬಿಕೆ ಇಟ್ಟಂತ ಇವರು ಆ ಯುವ ಜನಾಂಗದವರು ಅನೇಕ ದುಶ್ಚಟಗಳಿಗೆ ಒಳಗಾಗುವಂತ ಸಂದರ್ಭಗಳನ್ನು ನಾವು ನೋಡ್ತೀವಿ. ಆದ್ರಿಂದ ಭಾರತದ ಸರ್ಕಾರ ಮಾರ್ಚ್ 1, 2002 ಚಲನಚಿತ್ರಗಳಲ್ಲಿ ಗುಟ್ಕಾ ಮತ್ತು ಸಿಗರೇಟ್ ಅನ್ನ ನಿಷೇಧಿಸಿ ಅದನ್ನ ನಿಯಂತ್ರಿಸದೆ ಕಾನೂನನ್ನ ಜಾರಿಗೆ ತಂದಿದೆ. ಕಾನೂನುಗಳನ್ನ ಸರ್ಕಾರ ಜಾರಿಗೆ ತರೋದು ಇವತ್ತಿಂದಲ್ಲ, ಇದು ಮೊದಲಿಂದನೂ ಕೂಡ ಜಾರಿಯಲ್ಲಿದೆ. ಕಾನೂನುಗಳನ್ನ ಜಾರಿಗೆ ತರೋದು ಮುಖ್ಯ ಅಲ್ಲ, ಅವುಗಳು ಎಷ್ಟರ ಮಟ್ಟಿಗೆ ಅನುಷ್ಠಾನಗೊಳ್ತವೆ, ಸಮಾಜದ ಮೇಲೆ ಅದು ಎಷ್ಟರ ಮಟ್ಟಿಗೆ ಪ್ರಭಾವವನ್ನ ಬೀರುತ್ತೆ ಅನ್ನೋದು ಕೂಡ ಮುಖ್ಯ. ಯಾಕೆಂದ್ರೆ ನಾವು ಕಾನೂನುಗಳನ್ನ ಕೇವಲ ಪುಸ್ತಕದಲ್ಲಿ ಬರೆದ್ರೆ ಆಗಲ್ಲ, ಅದನ್ನ ಸಮಾಜ, ಸಮುದಾಯ ಮತ್ತೆ ಜನರ ಮೇಲೆ ಅದನ್ನ ಏರ್ಬೇಕಾಗುತ್ತೆ ಅಥವಾ ಅದನ್ನ ಅನುಷ್ಠಾನಗೊಳಿಸ್ಬೇಕಾಗುತ್ತೆ. ಆವಾಗ ನಾವು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಅಥವಾ ಅರಿವನ್ನ, ಜಾಗೃತಿಯನ್ನ ಮೂಡಿಸುವಂತ ಒಂದು ಪ್ರಯತ್ನವನ್ನ ಮಾಡೋದಕ್ಕೆ ಸಾಧ್ಯ. ಈಗ ನಾವು ಎಷ್ಟೋ ಸಂದರ್ಭದಲ್ಲಿ ಎಲ್ಲವನ್ನು ಕಾನೂನುಗಳನ್ನ ಬರೆದಿರ್ತೀವಿ ವಿನಃ ಅದನ್ನ ಜಾರಿಗೆ ತರುವಲ್ಲಿ ನಾವು ಹೆಚ್ಚಿನ ಕಾಳಜಿಯನ್ನು ವಹಿಸೋದಿಲ್ಲ. ಇದರಿಂದ ಅನಾರೋಗ್ಯವಾದಂತ ಸಂಬಂಧಗಳು ಇವೆಲ್ಲ ನೋಡ್ತಾ ಇದ್ರೆ ಇತ್ತೀಚೆಗೆ ಮಾದಕ ವಸ್ತುಗಳ ವ್ಯಸನಿಗಳನ್ನ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಅದ್ರಲ್ಲಿ ಭಾಗಿಯಾಗಿದ್ದಾರೆ. ಗುಟ್ಕಾ ಇರ್ಬಹುದು ಅಥವಾ ಮದ್ಯಪಾನ ಇರಬಹುದು, ಇಂಥವೆಲ್ಲ ನೋಡಿದಾಗ ಇಂಥ ಅನೇಕ ದುಶ್ಚಟಗಳಿಗೆ ಯುವ ಪೀಳಿಗೆ ಇವತ್ತು ಬಲಿಯಾಗಿ ಅದರಿಂದ ಸಮಾಜದ ಮೇಲೆ ಬೇರೆ ಬೇರೆ ರೀತಿಯಾದಂತ ಒಂದು ಪ್ರಭಾವವನ್ನ ಬೀರುವಂತ ಸಂದರ್ಭಗಳನ್ನ ನಾವು ನೋಡಿದಾಗ ಸಮಾಜ ಉತ್ತಮವಾದಂತ ರೀತಿಯಲ್ಲಿ ಮುಂದುವರಿಬೇಕು. ಉತ್ತಮ ಸಮಾಜವನ್ನ ನಾವು ನಿರ್ಮಾಣ ಮಾಡ್ಬೇಕು ಅಂದ್ರೆ ನಮ್ಮ ಆರೋಗ್ಯವನ್ನ ನಾವು ಕಾಪಾಡ್ಕೊಳ್ಬೇಕು, ಮತ್ತೆ ಸಮಾಜದಲ್ಲಿ ಆರೋಗ್ಯದ ಬಗ್ಗೆ ಅರಿವನ್ನ, ಜಾಗೃತಿಯನ್ನ ಮೂಡಿಸ್ಬೇಕು. ಮತ್ತೆ ಎಲ್ಲರೂ ಉತ್ತಮ ಆರೋಗ್ಯವನ್ನು ಹೊಂದಿದಾಗ ಆ ದೇಶ ಅಭಿವೃದ್ಧಿಯತ್ತ ಹೋಗೋದಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಇಲ್ಲಿ ಮುಖ್ಯವಾಗಿ ಗಮನಿಸಿ, ಸೊ ಈ ಒಂದು ಸೆಷನ್ ಅಲ್ಲಿ ನಾವು ರೋಗ ನಿಯಂತ್ರಣ ಕಾರ್ಯಕ್ರಮಗಳನ್ನ ಮುಖ್ಯವಾಗಿ ನೋಡ್ಬೋದು.